ಶಿಡ್ಲಘಟ್ಟ ನಗರಸಭೆಯ ಪೌರಾಯುಕ್ತಿಗೆ ಕೈ ಮುಖಂಡ ನಿಂದನೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇದುವರೆಗೂ ಕೂಡ ಆರೋಪಿ ರಾಜೀವ್ ಗೌಡ ಬಂಧನ ಮಾಡಿಲ್ಲ ಪೊಲೀಸರು. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತಿಗೆ ಕಾಂಗ್ರೆಸ್ ಮುಖಂಡ ನಿಂದನೆ ಮಾಡಿರ್ತಾರಲ್ಲ, ಕರೆ ಮಾಡಿ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದುವರೆಗೂ ಕೂಡ ಅರೆಸ್ಟ್ ಮಾಡಿಲ್ಲ. ಇವರನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ ಇದು ಪ್ರಶ್ನೆ. ಕೂಡಲೇ ರಾಜೀವ್ ಗೌಡ ಬಂಧನಕ್ಕೆ ಆಗ್ರಹಿಸಿ ಇವತ್ತು ಪ್ರೊಟೆಸ್ಟ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರಿ ನೌಕರರ ಜಿಲ್ಲಾ ಘಟಕದಿಂದ ಇವತ್ತು ಪ್ರತಿಭಟನೆ ಆಗ್ತಾ ಇದೆ. ನೋಡಿ, ಬೇರೆ ಯಾರಾದರೂ ಆಗಿಬಿಟ್ಟಿದ್ರೆ ಪಟ್ಟಂತ ಎತ್ತಾಕೊಂಡು ಬಂದಿರೋರು ಪೊಲೀಸರು. ಬಟ್ ಒಬ್ಬ ಕಾಂಗ್ರೆಸ್ನ ನಾಯಕ ಮುಖಂಡ ಅನ್ನುವಂತಹ ಕಾರಣಕ್ಕೋಸ್ಕರ ಈತನನ್ನ ಅಂದರೆ ಪ್ರಭಾವಿ ಅಷ್ಟೇ, ಇನ್ನೇನು ಅಲ್ಲ, ದುಡ್ಡಿದೆ ಪ್ರಭಾವಿ ಅನ್ನುವಂತಹ ಕಾರಣಕ್ಕೋಸ್ಕರ ಅರೆಸ್ಟ್ ಮಾಡಿಲ್ವಾ? ಅದರಲ್ಲೂ ಒಬ್ಬ ಅಧಿಕಾರಿಯ ಜೊತೆಯಲ್ಲಿ ಮಾತನಾಡುವಂತಹ ರೀತಿನ ಅದು ಏಕವಚನದಲ್ಲಿ ಮಾತನಾಡೋದು, ಪದ ಬಳಕೆಯಲ್ಲಿ ಏನೇನಾಗಿದೆ, ಬೀಪ್ ಸೌಂಡ್, ಎಲ್ಲದಕ್ಕೂ ಬೀಪ್ ಸೌಂಡನ್ನು ಹಾಕಲಾಗಿತ್ತು. ಅಂದರೆ ಆ ರೀತಿಯಾಗಿ ಮಾತನಾಡ್ತಾ ಇದ್ರು. ಇಷ್ಟೆಲ್ಲ ಆದರೂ ಕೂಡ ಯಾಕೆ ಆತನನ್ನು ಅರೆಸ್ಟ್ ಮಾಡಿಲ್ಲ? ನೋಡಿ, ರಾಜ್ಯ ಸರ್ಕಾರಿ ನೌಕರರ ಜಿಲ್ಲಾ ಘಟಕದಿಂದ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಎದುರು ಇವತ್ತು ಪ್ರೊಟೆಸ್ಟ್ ಅನ್ನು ಕೂಡ ನಡೆಸಲಾಗುತ್ತೆ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಪ್ಪ. ಮಲ್ಲಪ್ಪ, ಏನು ಆಗ್ತಾ ಇದೆ ಈಗ ಸದ್ಯಕ್ಕೆ, ಅಲ್ಲಿ ಏನು ಆಗ್ತಾ ಇದೆ ನಗರದಲ್ಲಿ? ಜೊತೆಗೆ ರಾಜೀವ್ ಗೌಡ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯಕ್ಕೆ ಆಗ್ತಾ ಇರುವಂತಹ ಬೆಳವಣಿಗೆ ಏನು? ಯಾಕೆ ಅರೆಸ್ಟ್ ಮಾಡಿಲ್ವಂತೆ? ಏನು ಹೇಳ್ತಾ ಇದ್ದಾರೆ ಪೊಲೀಸರು? ಏನಿದೆ ಕಂಪ್ಲೀಟ್ ಮಾಹಿತಿ? ಕುಸುಮಾ, ನೀವು ಹೇಳಿದ್ದು ನಿಜ. ಯಾಕಂದ್ರೆ ಪ್ರಭಾವಿ ವ್ಯಕ್ತಿ ಆಗಿರೋದ್ರಿಂದ ಅದನ್ನ ಬಂಧನ ಮಾಡೋದಕ್ಕೆ ಪೊಲೀಸರು ಹಿಂದೇಟ್ ಆಗ್ತಾ ಇದಾರೆ ಅಂತ ಹೇಳ್ಬೋದು. ಅದರಲ್ಲೂ ವಿಶೇಷವಾಗಿ ಏನಂದ್ರೆ ಈ ಒಂದು ಕೃತ್ಯನ ಸಹಜವಾಗಿ ಸಾಮಾನ್ಯ ವ್ಯಕ್ತಿ ಏನಾದ್ರು ಮಾಡಿದ್ರೆ ಕ್ಷಣಗಳಲ್ಲಿ ಎತ್ತಾಕೊಂಡ್ಬಂದು ಅವ್ರಿಗೆ ಏನ್ ಟ್ರೀಟ್ಮೆಂಟ್ ಕೊಡ್ಬೇಕು ಅದನ್ನ ಕೊಡ್ತಾ ಇದ್ರು. ಆದ್ರೆ ಈತ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಭಾವಿಯಾಗಿ ಗುರುತಿಸಿಕೊಂಡು ಹಣಬಲ ಮತ್ತು ತೋಳ್ಬಲ ಮತ್ತು ಅಧಿಕಾರದ ಮದ ಇರೋದ್ರಿಂದ ಈ ವ್ಯಕ್ತಿನ ಬಂಧನ ಮಾಡೋದಕ್ಕೆ ಪೊಲೀಸರು ಹಿಂದೇಟ್ ಆಗ್ತಾ ಇದಾರೆ ಅಂತ ಹೇಳ್ಬೋದು, ನೇರವಾಗಿ ಹೇಳ್ಬೋದು. ಯಾಕಂದ್ರೆ ಇದರಲ್ಲಿ ಇನ್ನೊಂದೇನಂದ್ರೆ ಈ ಕಾಂಗ್ರೆಸ್ ಪಕ್ಷದಲ್ಲಿ ಎರಡು ಗುಂಪುಗಳಿದೆ. ಒಂದು ಗುಂಪು ಇವ್ರನ್ನ ಅರೆಸ್ಟ್ ಮಾಡ್ಬೇಕಂತ, ಇನ್ನೊಂದು ಗುಂಪು ಇವ್ರನ್ನ ರಕ್ಷಣೆ ಮಾಡ್ಬೇಕನ್ನೋ ಒಂದು ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಹೊರಸ್ತಾ ಇರೋದು ಗೊತ್ತಾಗತ್ತೆ. ಅದರಲ್ಲೂ ವಿಶೇಷವಾಗಿ ಇವತ್ತು ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದಂತ ಜಿ.ಸಿ. ಚಂದ್ರಶೇಖರ್ ಅವರು ಸಹ ಇವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಈಗ ನೀವು ಶಿಡ್ಲಘಟ್ಟ ಪೌರಾಯುಕ್ತ ಆಗಿರೋಂತ ಅಮೃತ ಜೊತೆಗೆ ಆಡಿರುವ ಒಂದು ಸಂಭಾಷಣೆ ನಾನು ಕೇಳಿದೀವಿ ಮತ್ತು ಮಾಧ್ಯಮಗಳಲ್ಲೂ ಬಿತ್ತರ ಆಗಿದೆ. ಈ ಬಗ್ಗೆ ಒಂದು ವಾರದೊಳಗೆ ಸಮಜಾಯಿಷಿ ಕೊಡಬೇಕು, ಇಲ್ಲವಾದಲ್ಲಿ ನಿಮ್ಮ ಬಗ್ಗೆ ಶಿಸ್ತು ಕ್ರಮ ಕೈಗೊಳ್ತೀವಿ ಅಂತ ನೋಟಿಸ್ ಕೊಟ್ಟಿದ್ದಾರೆ. ಆ ನೋಟಿಸ್ಗೆ ಈಗ ರಾಜೀವ್ ಗೌಡ್ರು ಏನಂದ್ರೆ ಈಗ ನಿನ್ನೆಯಿಂದ ಆತ ಒಂದು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ನಾಪತ್ತೆ ಆಗಿದೆ ಅಂತ ಹೇಳ್ಬೋದು. ಇನ್ನೊಂದ್ರೆ ಈತನ ಒಂದು ಬಂಧನಕ್ಕೆ ಚಿಕ್ಕಬಳ್ಳಾಪುರ ಪೊಲೀಸ್ ಇಲಾಖೆ ಸಹ ಒಂದು 3 ತಂಡಗಳನ್ನು ರಚನೆ ಮಾಡಿ ಆತನ ಅರೆಸ್ಟ್ ಮಾಡೋದಕ್ಕೆ ಸಿದ್ಧತೆ ನಡೆಸಿದೆ ಅಂತ ಹೇಳ್ಬೋದು. ಆದ್ರೆ ಸಹಜವಾಗಿ ಈಸಿಯಾಗಿ ಎತ್ತಾಕೊಂಡ್ಬರ್ಬೋದು, ಆದ್ರೆ ಒಂದು ಒತ್ತಡ ಇದೆ ಪೊಲೀಸವ್ರಿಗೂ. ಯಾಕಂದ್ರೆ ಒಂದು ವರ್ಗ ಅರೆಸ್ಟ್ ಮಾಡ್ಬೇಕಂತಿದ್ರೆ ಇನ್ನೊಂದು ವರ್ಗ ಅವ್ರನ್ನ ರಕ್ಷಣೆ ಮಾಡುವಂತ ನಿಟ್ಟಿನಲ್ಲಿ ಒಂದು ನಡೆಸ್ತಾ ಇದೆ, ವರ್ತಿಸ್ತಾ ಇದೆ ಅಂತ ಹೇಳ್ಬೋದು. ಈ ನಿಟ್ಟಿನಲ್ಲಿ ಈಗ ಅವ್ರನ್ನ ಬಂಧನಕ್ಕೆ ಮೀನಾಮೇಷ ಎನ್ನಿಸ್ತಾ ಇದೆ ಅಂತ ಹೇಳ್ಬೋದು. ಈ ವಿಚಾರವಾಗಿ ಇವತ್ತು ಚಿಕ್ಕಬಳ್ಳಾಪುರ ಸರ್ಕಾರಿ ನೌಕರರ ಸಂಘ ಸಹ ಇವರ ವಿರುದ್ಧ ಕ್ರಮಕ್ಕೆ ಏನು ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ್ರು ಅಂತ ವರ್ತನೆ ಇದೆ, ಆ ರೀತಿ ವರ್ತನೆ ಮರುಕಳಿಸಬಾರ್ದು ಮತ್ತೆ ಅವ್ರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕಂತ ಹೇಳ್ಬಿಟ್ಟು ಇವತ್ತು ಸರ್ಕಾರಿ ನೌಕರರ ಸಂಘ ಸಹ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ಪ್ರತಿಭಟನೆ ಮಾಡ್ತಾ ಇದೆ. ಮತ್ತೆ ಒಂದು ಬೇಡಿಕೆ ಇಡ್ತಾ ಇದೆ, ಮುಂದೆ ನಮ್ಗೆ ಈ ರೀತಿ ಯಾವುದೇ ರೀತಿ ಒಂದು ರಿಪೀಟ್ ಆಗಬಾರ್ದು. ರಿಪೀಟ್ ಆದ್ರೆ ಅಂತ ಕಿಡಿಗೇಡಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು, ಮತ್ತೆ ನಾವು ಇವ್ರಿಗೆ ಆತ್ಮಸ್ಥೈರ್ಯ ತುಂಬಬೇಕು, ಮತ್ತೆ ಕೆಲಸ ಮಾಡುವಂತ ಒಂದು ವಾತಾವರಣ ಕಲ್ಪಿಸಬೇಕಂತ ಬಿಟ್ಟು ಸರ್ಕಾರಿ ನೌಕರರ ಸಂಘ ಆಗ್ರಹ ಮಾಡ್ತಾ ಇದೆ ಅಂತ ಹೇಳ್ಬೋದು. ಎಸ್ ಸರ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. Thank you.